ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯುಗಾದಿ ದಿನವೇ ದೇವಾಲಯದ ಮುಂದೆ ವಾಮಾಚಾರ ನಡೆದಿದೆ. ಕಲ್ಲು, ಅರಿಶಿನ, ಕುಂಕುಮ, ನಿಂಬೆ ಹಣ್ಣು ಬಳಸಿ ವಿಕೃತಿಯನ್ನ ಮೆರೆಯಲಾಗಿದೆ. ನಿನ್ನೆ ಅಮಾವಾಸ್ಯೆ ಇತ್ತು, ಹೀಗಾಗಿ ಅಮಾವಾಸ್ಯೆಯ ಹಿನ್ನೆಲೆ ದೇವಾಲಯದ ಮುಂದೆ ವಾಮಾಚಾರ ನಡೆದಿದೆ. ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಕಂಚಿನಕೆರೆ ಗ್ರಾಮದಲ್ಲಿ ಈ ರೀತಿ ಒಂದು ಘಟನೆ ನಡೆದಿರುವಂಥದ್ದು. ಗ್ರಾಮದ ಕಾಲಭೈರವೇಶ್ವರ ದೇಗುಲದ ಎದುರೇ ವಾಮಾಚಾರ ನಡೆದಿದೆ. ನೀವು ಕೂಡ ನೋಡ್ತಾ ಇದ್ದೀರಾ, ಇದೇ ಆ ದೇವಸ್ಥಾನ. ನಿನ್ನೆ ಯುಗಾದಿ ಅಮಾವಾಸ್ಯೆ ಇತ್ತು. ಈ ಹಿನ್ನೆಲೆಯಲ್ಲಿ ದೇವಾಲಯದ ಮುಂದೆ ವಾಮಾಚಾರವನ್ನ ಮಾಡಲಾಗಿದೆ. ದೇವಾಲಯದ ಬಳಿ ವಾಮಾಚಾರ ಕಂಡು ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗಿತ್ತು. ದೊಡ್ಡ ದೊಡ್ಡ ಕಲ್ಲುಗಳನ್ನು ಇಟ್ಟು ಅರಿಶಿಣ, ಕುಂಕುಮ, ನಿಂಬೆ ಹಣ್ಣು ಬಳಸಿ ವಾಮಾಚಾರವನ್ನ ಮಾಡಿದ್ದಾರೆ. ದೇಗುಲದ ಮುಂದೆ ಕಲ್ಲುಗಳಿಂದ ವೃತ್ತವನ್ನ ರಚಿಸಿ ಮಧ್ಯದಲ್ಲಿ ವಾಮಾಚಾರವನ್ನ ನಡೆಸಲಾಗಿದೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಕಳಸ ತಾಲೂಕಿನ ಕಂಚಿನಕೆರೆ ಕಾಲಭೈರವೇಶ್ವರ ದೇಗುಲದ ಎದುರೇ ವಾಮಾಚಾರ ನಡೆದಿದೆ. ಕಳೆದ ವರ್ಷ ಯುಗಾದಿ ಹಿಂದಿನ ದಿನವೇ ಇದೇ ದೇವಾಲಯದಲ್ಲಿ ಕಳ್ಳತನ ಕೂಡ ನಡೆದಿತ್ತಂತೆ. ಈಗಲೂ ಕೂಡ ಅದೇ ರೀತಿಯಾಗಿದೆ. ಅಂದರೆ ಯುಗಾದಿಯ ಹಿಂದಿನ ದಿನ ಅಮಾವಾಸ್ಯೆ ನಿನ್ನೆ ಇತ್ತು. ನಿನ್ನೆ ಈ ರೀತಿ ವಾಮಾಚಾರ ನಡೆದಿರುವಂಥದ್ದು. ದಕ್ಷಿಣ ಕಾಶಿ ಕಳಸೇಶ್ವರ ಸ್ವಾಮಿ ದೇಗುಲಕ್ಕೆ ಸೇರುವ ಕಾಲಭೈರವನ ದೇಗುಲ ಇದು. ನೀವು ಹೊರನಾಡಿಗೆ ಹೋಗಬೇಕಾದ್ರೆ ಈ ಒಂದು ಕಳಸೇಶ್ವರ ದೇವಸ್ಥಾನ ಸಿಗುತ್ತೆ. ಅದಕ್ಕೆ ಸೇರುವಂತಹ ಕಾಲಭೈರವನ ದೇಗುಲದಲ್ಲಿ ವಾಮಾಚಾರ ನಡೆದಿದೆ. ನಿನ್ನೆ ರಾತ್ರಿ ಬಹುಶಃ ಸರಿ ಒಂದು 12-1 ಗಂಟೆ ರಾತ್ರಿಲೆಲ್ಲ ಆಗಿರುತ್ತೆ. ಬಹುಶಃ ಎಲ್ಲ ಓಡಾಟ ಕಮ್ಮಿ ಇತ್ತು. ನಿನ್ನೆ ಮಳೆ ಬರೋ ಸಾಧ್ಯತೆಯಿಂದ ಎಲ್ಲರ ಓಡಾಟ ಕಮ್ಮಿ ಇತ್ತು. ಹಾಗಾಗಿ ಇಲ್ಲಿ ಈ ತರ ಎಲ್ಲ ದೊಡ್ಡ ದೊಡ್ಡ ಬಂಡೆಗಳನ್ನೆಲ್ಲ ರೋಡಿಗಿಟ್ಟು ಏನೋ ವಾಮಾಚಾರಗಳನ್ನ ಮಾಡ್ದಂಗಿದೆ ಇಲ್ಲೆಲ್ಲ. ಅದೇನಂತ ನಮಗೆ ಒಂಥರ ಭಯ ಶುರು ಆಗುತ್ತೆ. ಎಂತ ಏನು ಯಾವ್ದಕ್ಕೋಸ್ಕರ ಮಾಡಿರ್ಬೋದು ಅವರು. ಅದು ದೇವಸ್ಥಾನ ಬಾಗ್ಲಲ್ಲಿ ಮಾಡಿದ್ದಾರೆ ಅಂದ್ರೆ ಸಾವಿರಾರು ಜನ ಓಡಾಡೋಂಥ ರಸ್ತೆ ಇರೋದು ಇದು. ಇಲ್ಲಿಗೊಂದು ನಾವು ಮುದ್ರೆ ಇಲಾಖೆಗೆ ಫಸ್ಟಿಗೆ ಒಂದ್ಸಲ ಕಳ್ತನ ಆದಾಗನೇ ಹೇಳಿದ್ದೀವಿ, ಒಂದು CC ಕ್ಯಾಮ್ರಾ ಒಂದು ಹಾಕಿ ಇಲ್ಲಿಗೆ. ಈ ಏರಿಯಾಗೆ ಯಾವುದೇ ರೀತಿಯ CC ಕ್ಯಾಮ್ರಾಗಳಿಲ್ಲ. ಏನೇ ಒಂದು ಸಮಸ್ಯೆ ಆಯ್ತಂದ್ರೆ ಇಲ್ಲಿ ಅಂಗನವಾಡಿ ಬೇರೆ ಇರೋದು, ಯಾರೋ ಮಕ್ಕಳನ್ನ ಇದೆಲ್ಲ. ಕಾಲಭೈರ ದೇವಸ್ಥಾನ ಹತ್ರ ನಿನ್ನೆ ರಾತ್ರಿ ಬಂದು ಹಬ್ಬದ ಮರುದಿನ ಬಂದು ನೋಡೋ ಹೊತ್ತಿಗೆ ಇಲ್ಲಿ ಹೋಮಾಚಾರ ಮಾಡಿ ಎಲ್ಲ ಹೋಗಿದ್ದಾರೆ. ಯಾರು ಸಾವಿರಾರು ಜನ ತಿರ್ಗಾ ಹಾದಿಲಿ ಈ ಥರ ಮಾಡಿ ಹೋಗೋದು. ಮುಂಚೆ ಒಂದು ಸತಿ ಕಳ್ತನ ಆಗಿತ್ತು ಇಲ್ಲಿ. ಆವಾಗಲೂ ಒಂದು ಸತಿ ಎಲ್ಲ ಬಂದು ಪೊಲೀಸರು ಲೆಕ್ಕಿ ನೋಡಿ ಹೋಗಿದ್ರು. ಏನೂ ಇಲ್ಲ, ಇಲ್ಲಿ CC ಕ್ಯಾಮ್ರಾ ಎಲ್ಲ ಯಾವುದಿಲ್ಲ. ಇಂಥ ರೋಡಲ್ಲಿ ಈ ಥರ ಮಾಡಿದ್ರೆ ನಾವು ಮುಂದಿನ